ಆಮೇಲೆ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರು, ಆಮೇಲೆ ನಮ್ಮ ಗುರುಗಳು ಎಲ್ಲರಿಗೂ ಯಾಕೆ ಗುರುಗಳು ಅಂತ ಹೇಳ್ತೀನಿ. ನನಗೆ ಸಿನಿಮಾದಲ್ಲಿ 3 ಜನ ಗುರುಗಳು ಸರ್. ಸಿನಿಮಾ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ದಿನೇಶ್ ಬಾಬು ಸರ್, ಅವರೇ ನನಗೆ ಮೊದಲನೇ ಗುರುಗಳು. ಇವತ್ತು ನಾನು ಏನೇ ಇಲ್ಲಿ ಕೂತಿದ್ರು ಅವ್ರು ನನಗೆ ಆ ಹೇಳ್ಕೊಟ್ಟಿದ್ದಂಥ ಒಂದು ಜಾಗ ನಾನು ಇಲ್ಲಿ ಬಂದು ಕೂರಿಸಿದೆ. ಇನ್ನೊಂದು ಉಮೇಶ್ ಬನ್ಕರ್ ಸರ್, ನಾನು ಫಸ್ಟು ಅಸ್ಟೆಂಡ್ ಆಗಿ ಕೆಲಸ ಮಾಡಿದ್ದು ಸಿನಿಮಾ ಬನ್ಕರ್ ಸರ್ ಸಿನಿಮಾ. ಬನ್ಕರ್ ಸರ್ಗೆ ನನ್ನ ಮೇಲೆ ಒಂದು ಬೇಜಾರಿದೆ. ಜನ್ಮದಾಗ ಹೇಳ್ತೀವಿ ಸರ್, ಸೂಪರ್. ಯಾರು ಕೇಳ್ತಾರೆ ಅನ್ಕೊಂಡೆ ಕೇಳಿದ್ರೆ ಸರ್. ಇನ್ನೊಂದೇನಂದ್ರೆ, ನಾನು ಸಿಂಪಲ್ ಅನುಷ್ಠಾನ ಸುನೀಲ್ ಸರ್ ಜೊತೆಗೆ ಕೊಲೀಸಾಗಿ ಕೆಲಸ ಮಾಡಿದ್ದು. ನಮಗೆ ಸಂಜೆ ಆದರೆ 100 ರೂಪಾಯಿ ಕನ್ವೀನ್ಸ್ ಕೊಡೋರು, 5 ಜನ ಹುಡುಗರು ನಾವು ಕರೆಕ್ಟಾಗಿ. ಸುನೀಲ್ ಒಂದು ಮಾತಾಡೋರು, ಬನ್ಕರ್ ಸರ್ ಟೇಬಲ್ ಮೇಲೆ ಕೂತಿದ್ದಾಗಲೇ ಕರೆಕ್ಟಾಗಿ ಹೋಗಿ ನೀವು ಅಂತ. ಯಾಕಂದ್ರೆ ಆ ಹೋಗೋದ ಕರೆಕ್ಟಾಗಿ ನಮಗೆ ಕರೆದ್ಬಿಟ್ಟು ಕೊಟ್ಬಿಡೋರು 500 ರೂಪಾಯಿ ಕನ್ವೀನ್ಸ್ ನಮಗೆ. ಜನ್ಮದಾಗ ಹೇಳ್ತೀವಿ, ಇದೊಂದು 2-3 ಹೇಳ್ತೀನಿ. ಫಸ್ಟ್ ನಾನು ಅಸ್ಟೆಂಡಾಗಿ ಬಂದಿದ್ದು ಸಿನಿಮಾ ಅಲ್ವದು ಸರ್. ಆಮೇಲೆ ಮುಮ್ತಾಜ್ ಟೈಮಲ್ಲಿ ನನಗೆ ಬನ್ಕರ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರ ಗರಡಿಯೆಲ್ಲ ಬೆಳೆದಿದ್ದು ನಾನು. ಮುರಳಿ ಕೇಳ್ತಾನೆ ಚೆನ್ನಾಗಿ ಆಗ್ತಾನೆ ಅಂತ ತುಂಬ ಆಸೆ ಇಟ್ಟರು, ಬಟ್ ಅದನ್ನು ನಾನು ಪರಿಪೂರ್ಣ ಮಾಡಲಿಲ್ಲ. ಬಟ್ ಈ ಸಿನಿಮಾದಲ್ಲಿ 100% ಬನ್ಕರ್ ಸರ್ ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂತ ತುಂಬ ದೂರ ಉಳಿದಿದೆ. ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದೀನಿ ಈಗ. ಆಮೇಲೆ ಇನ್ನೊಂದು 3ನೇ ಗುರುಗಳಂದರೆ ನಮಗೆ ಸುರೇಶ್ ಪರ್ಸಂದ್ರ ಸರ್. ಆ್ಯಕ್ಚುಲಿ ಅವ್ರು ಕ್ಯಾಮ್ರಾಮ್ಯಾನ್ ಸರು. ನನಗೆ ಅವ್ರು ಗುರುಗಳಂತಲ್ಲ, ಗುರುಗಳ ಸ್ಥಾನ. ನಾನು ಬಾಬು ಸರ್ ಹತ್ರ ಕೆಲಸ ಮಾಡಬೇಕಾದಾಗ ಇವರು ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿದರು. ಸೊ ಅಲ್ಲಿಂದ 10-12 ವರ್ಷಕ್ಕೆ ಜರ್ನಿ. ಅದಾದ್ಮೇಲೆ ನನ್ನನ್ನು ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್. ತಲ್ವಾರ್ ಸಿನಿಮಾ ಇದೊಂದು ರೌಡಿಸಮ್ ಸಿನಿಮಾ, ಸಂಬಂಧಗಳ ಸುತ್ತ ನಡೀತಕ್ಕಂಥ ಒಂದು ಕತೆ.